ಹಾಯ್ ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಶರ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆ ಉಳ್ಳ ಸ್ಥಳದ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಈ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆ ಉಳ್ಳ ಸ್ಥಳ ನಮ್ಮ ರಾಜ್ಯದ ರಾಜಧಾನಿ ಹಾಗೂ ಭಾರತ ದೇಶದ IT ಸಿಟಿ ಅಂತ ಕರೆಸ್ಕೊಳ್ಳೋ ಬೆಂಗಳೂರು ನಗರದಲ್ಲಿರುವ ಬಸವನಗುಡಿ ಬಡಾವಣೆಯ ಬಗ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ಬಸವನಗುಡಿ ಬಡಾವಣೆಯ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಶರ್ಸ್, ಟ್ರಾವೆಲ್ ವರ್ಲ್ಡ್ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸುಸ್ವಾಗತ. I wake up every minute with the fever dreams. I push my mind to a limit where it needs to be. I work blind, got vision I don't need to see. I'm picking mind over matter, I believe in me. I need to find more hours in the day to breathe. Need to find more power in the way I be. And when my mind turns sour with the painful scenes, I need to scream out loud, I can't stop me. I wanna be the greatest like Rocky. You know I leave them all hating like a hobby. I'm out here making moves like a lobby. And if you ain't with me, it's your loss. See, I got my mind on the facts, I'm a python, grab what I like real fast. Choke until I have everything I attack, everything that I lack, everything that I want and I see, matter of fact. I'm my own worst enemy. Only if I let it be. I can control anything. ಬಸವನಗುಡಿ ಬಡಾವಣೆಯ ಹೆಸರು ದೊಡ್ಡ ಬಸವನಗುಡಿ ಆಲಯದಿಂದ ಬಂದಿದೆ. ಬಸವನಗುಡಿ ಎಂದರೆ ಬಸವ ಮತ್ತು ಗುಡಿ, ಬಸವನಗುಡಿ ಎಂದರ್ಥ ವೀಕ್ಷಕರೇ. ಬೆಂಗಳೂರಿನ ದೊಡ್ಡ ಬಸವನಗುಡಿ ದೇವಾಲಯ ಅಥವಾ ಬಿಗ್ ಬುಲ್ ಟೆಂಪಲ್ ಬೆಂಗಳೂರಿನ ಐತಿಹಾಸಿಕ ತಾಣ ಮಾತ್ರವಲ್ಲದೆ ಬಸವನಗುಡಿಯ ಪ್ರಮುಖ ತಾಣ ಕೂಡ ಅನಿಸಿಕೊಂಡಿದೆ ವೀಕ್ಷಕರೇ. ಬಸವನಗುಡಿಯ 6 ಪ್ರಮುಖ ವೃತ್ತಗಳು ಯಾವೆಂದರೆ, ಮೊದಲನೆಯದು ಸರ್ ದಿವಾನ್ ಮಾಧವರಾವ್ ಪಾರ್ಕ್ ಸರ್ಕಲ್, ಎರಡನೆಯದು ಹೋಮ್ ಸ್ಕೂಲ್ ವೃತ್ತ, ಮೂರನೆಯದು ರಾಮಕೃಷ್ಣ ಸ್ಕ್ವೇರ್, ನಾಲ್ಕನೆಯದು ಟ್ಯಾಗೋರ್ ಸರ್ಕಲ್, ಐದನೆಯದು ಲೆಟ್ಕಲಪ್ಪ ಸರ್ಕಲ್ ಹಾಗೂ ಕೊನೆಯ ಹಾಗೂ ಪ್ರಮುಖ ವೃತ್ತ ಆರ್ಮುಗಂ ಸರ್ಕಲ್ ವೀಕ್ಷಕರೇ. ಬೆಂಗಳೂರಿನ ದೊಡ್ಡ ಬಸವನಗುಡಿ ದೇವಾಲಯ ಅಥವಾ ಬಿಗ್ ಬುಲ್ ಟೆಂಪಲ್ ಬೆಂಗಳೂರಿನ ಐತಿಹಾಸಿಕ ತಾಣ ಮಾತ್ರವಲ್ಲದೆ ಬಸವನಗುಡಿಯ ಪ್ರಮುಖ ತಾಣ ಕೂಡ ಅನಿಸಿಕೊಂಡಿದೆ ವೀಕ್ಷಕರೇ. ಬೆಂಗಳೂರು ನಗರದ ಪ್ರಮುಖ ವಾಣಿಜ್ಯ ಕ್ಷೇತ್ರ DVG ರಸ್ತೆ ಇದೆ, ಗಾಂಧಿ ಬಜಾರ್ ಅಲ್ಲಿದೆ ಹಾಗೂ ಇದೇ DVG ರಸ್ತೆ ಬಸವನಗುಡಿಯ ಗಾಂಧಿ ಬಜಾರ್ ಮೂಲಕ ಹಾದು ಹೋಗುತ್ತದೆ ವೀಕ್ಷಕರೇ. ಬಸವನಗುಡಿ ಬಡಾವಣೆಯ ಪ್ರಮುಖ ಐತಿಹಾಸಿಕ ಸ್ಮಾರಕ ಹಾಗೂ ತಾಣಗಳ ಬಗ್ಗೆ ಮಾಹಿತಿಯನ್ನು ಕೂಡ ನಾನು ಮೊದಲು ಹಂಚಿಕೊಳ್ತಾ ಇದ್ದೀನಿ. ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ವೀಕ್ಷಕರೇ, ಇಲ್ಲಿ ನಾನು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ ಹಾಗೂ ಗರ್ಭಗುಡಿ ಒಳಗೆ ನೋಡ್ತಾ ಇದ್ರೆ ಗಣೇಶನಿಗೆ ಬೆಣ್ಣೆ ಅಲಂಕಾರ ಮಾಡಿರೋದು ನಾವು ನೋಡ್ಬೋದು. ಪ್ರಾಂಗಣದಲ್ಲಿ ಯಾರ್ದೋ ಮದುವೆ ನಡೀತಾ ಇದೆ ವೀಕ್ಷಕರೇ. ದೊಡ್ಡ ಗಣೇಶ ದೇವರಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿರ್ತಾರೆ, ಅದಕ್ಕೆ ನಾನು ಇವಾಗ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ದೊಡ್ಡ ಗಣೇಶ ದೇವಾಲಯವನ್ನು ದೊಡ್ಡ ಬಸವನಗುಡಿ ಗಣಪತಿ ದೇವಾಲಯ ಅಂತ ಕರೀತಾರೆ. ಈ ದೇವಾಲಯ ಬಸವನಗುಡಿಯ ಪ್ರಮುಖ ಆಕರ್ಷಣೆಯ ಕೇಂದ್ರಗಳಲ್ಲಿ ಒಂದೆನಿಸಿಕೊಂಡಿದೆ. ಈ ದೇವಾಲಯ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ದೊಡ್ಡ ಗಣೇಶ ದೇವಾಲಯ ಬಸವನಗುಡಿ ರೆಸಿಡೆನ್ಷಿಯಲ್ ಏರಿಯಾ ಕಡೆ ಇದೆ. ಈ ದೇವಾಲಯದಲ್ಲಿರುವ ಗಣೇಶ ವಿಗ್ರಹ ತುಂಬ ದೊಡ್ಡದಾಗಿರೋದ್ರಿಂದ ಈ ದೇವಾಲಯಕ್ಕೆ ದೊಡ್ಡ ಗಣೇಶ ದೇವಾಲಯ ಅಥವಾ ದೊಡ್ಡ ಗಣಪತಿ ದೇವಾಲಯ ಎಂಬ ಹೆಸರು ಬರುತ್ತೆ. ಈ ಗಣೇಶನ ವಿಗ್ರಹ 18 ಅಡಿ ಎತ್ತರ ಹಾಗೂ 16 ಅಡಿ ಉದ್ದ ಇರುತ್ತದೆ. ಈ ಗಣೇಶ
ಗಣೇಶ ದೇವಾಲಯದಲ್ಲಿರುವ ಗಣೇಶ ವಿಗ್ರಹ ಏಕಶಿಲಾ ವಿಗ್ರಹ ಮಾತ್ರವಲ್ಲದೆ ಉದ್ಭವ ಮೂರ್ತಿವೆನಿಸಿಕೊಂಡಿದೆ. ದೇವಾಲಯವನ್ನು ಕ್ರಿಸ್ತಶಕ 1536ನೇ ಇಸ್ವಿಯಲ್ಲಿ ನಮ್ಮ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ ಎರಡನೇ ಕೆಂಪೇಗೌಡ ಅಥವಾ ಕೆಂಪೇಗೌಡರವರು ನಿರ್ಮಾಣವನ್ನು ಮಾಡಿರ್ತಾರೆ. ಅದು ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ. ದೇವಾಲಯ ಮತ್ತು ಪಕ್ಕದಲ್ಲಿರುವ ದೊಡ್ಡ ನಂದೀಶ್ವರ ದೇವಾಲಯ ಬಿಗ್ ಬುಲ್ ಟೆಂಪಲ್ ರೋಡ್ ಕಡೆ ಇದೆ. ಹಾಗೂ ಈ ದೇವಾಲಯವನ್ನು ಶಕ್ತಿ ಗಣಪತಿ ಹಾಗೂ ಸತ್ಯ ಗಣಪತಿ ಅಂತ ಕರೀತಾರೆ. ಹಾಗೂ ಈ ದೇವಾಲಯದಲ್ಲಿರುವ ಗಣೇಶನ ವಿಗ್ರಹ ಬಲಭಾಗದಲ್ಲಿ ದಿನೇ ದಿನೇ ಬೆಳೀತಾ ಇದೆ ಅಂತ ಈ ಬಡಾವಣೆಯಲ್ಲಿರೋ ಜನ ನಂಬ್ತಾ ಇದ್ದಾರೆ. ಈ ದೇವಾಲಯ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12ವರೆಗೆ ಹಾಗೂ ಸಾಯಂಕಾಲ 5:30ಯಿಂದ ರಾತ್ರಿ 8 ಗಂಟೆಯವರೆಗೂ ತೆರೆದಿರುತ್ತದೆ. ಈ ದೇವಾಲಯದ ವೈಶಿಷ್ಟ್ಯವೇನೆಂದರೆ ಗಣೇಶನ ವಿಗ್ರಹಕ್ಕೆ 100 kg ಮೇಲೆ ಬೆಣ್ಣೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ದೇವಾಲಯದಲ್ಲಿ ಭಕ್ತಾದಿಗಳು ಮಾಡೋದಲ್ಲದೆ ಗಣೇಶನ ಬೆಣ್ಣೆ ಅಲಂಕಾರದಲ್ಲಿ ದರ್ಶನವನ್ನು ಪಡೀತಾರೆ. ದೇವಾಲಯದಲ್ಲಿ ಶಾಖ ಇದ್ದರೂ ಕೂಡ ಗಣೇಶನ ವಿಗ್ರಹದ ಮೇಲೆ ಲೇಪನ ಮಾಡಿದ ಬೆಣ್ಣೆಯು ಸ್ವಲ್ಪವೂ ಕರಗುವುದಿಲ್ಲ. ಈ ವಿಷಯ ಕೇಳಿದಾಗ ಇದೊಂದು ಪವಾಡ ಮತ್ತು ವಿಸ್ಮಯ ಅಂತ ನಾನು ಹೇಳ್ತೀನಿ. ಕಡಲೆಕಾಯಿ ಪರೀಕ್ಷೆ ಸಮಯದಲ್ಲಿ ಭಕ್ತಾದಿಗಳು ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಕಡಲೆಕಾಯಿಯನ್ನು ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತದೆ. ಈ ದೇವಾಲಯಕ್ಕೆ ಹೊಂದ್ಕೊಂಡಂತೆ ಮತ್ತೊಂದು ಲ್ಯಾಂಡ್ಮಾರ್ಕ್ ಇದೆ. ಅದು ಕಹಳೆ ಬಂಡೆ ಉದ್ಯಾನವನ ಅಥವಾ ಬ್ಯೂಗಲ್ ರಾಕ್ ಪಾರ್ಕ್ ವೀಕ್ಷಕರೇ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇದು ನಂದಿ ಧ್ವಜಸ್ತಂಭ ಹಾಗೂ ಇದರಗಡೆ ನಂದಿ ದೇವಾಲಯದ ಗೋಪುರ ವೀಕ್ಷಕರೇ. ಇದನ್ನು ಬಿಗ್ ಬುಲ್ ಟೆಂಪಲ್ ಅಥವಾ ದೊಡ್ಡ ಬಸವನ ದೇವಾಲಯ ಅಂತ ಅಥವಾ ದೇವಸ್ಥಾನ ಅಂತ ಕರೀತಾರೆ ವೀಕ್ಷಕರೇ. ಪಕ್ಕದಲ್ಲೇ ಇರೋದೇ ದೊಡ್ಡ ಗಣೇಶನ ದೇವಾಲಯ ವೀಕ್ಷಕರೇ. ಆ ಗೋಪುರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೀವು ಎದುರುಗಡೆ ನೋಡ್ತಾ ಇದ್ದೀರಲ್ಲ, ಇದು ದೊಡ್ಡ ನಂದಿ ಅಥವಾ ದೊಡ್ಡ ಬಸವನದ ವಿಗ್ರಹ ವೀಕ್ಷಕರೇ. ಬಸವನಗುಡಿ ದೇವಾಲಯ ಬಿಗ್ ಬುಲ್ ಟೆಂಪಲ್ ರಸ್ತೆ ಕಡೆ ಇದೆ ಹಾಗೂ ಬಸವನಗುಡಿಯ ಪ್ರಮುಖ ತಾಣಗಳಲ್ಲಿ ಒಂದೆನಿಸಿಕೊಂಡಿದೆ. ಈ ದೇವಾಲಯಕ್ಕೆ ಹೊಂದ್ಕೊಂಡಂಗೆ ಬ್ಯೂಗಲ್ ರಾಕ್ ಪಾರ್ಕ್ ಇದೆ. ಈ ಬ್ಯೂಗಲ್ ರಾಕ್ ಪಾರ್ಕ್ ಬಗ್ಗೆ ನಂತರದಲ್ಲಿ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಈ ದೇವಾಲಯವನ್ನು ದೊಡ್ಡ ಬಸವನಗುಡಿ ದೇವಾಲಯ ಅಂತ ಕರೀತಾರೆ. ಈ ಬಡಾವಣೆಗೆ ಈ ದೇವಾಲಯದಿಂದ ಹೆಸರು ಬಂದಿರುತ್ತೆ. ಈ ದೇವಾಲಯ ನಂದಿದೇವರಿಗೆ ಸಮರ್ಪಿಸಿದ್ದು. ನಂದಿದೇವರು ಶಿವದೇವರ ವಾಹನ ಮಾತ್ರವಲ್ಲ, ಶಿವದೇವರ ಭಕ್ತ ಹಾಗೂ ಪ್ರಧಾನ ಸೇವಕ ಕೂಡ ಹೌದು. ಪ್ರಪಂಚದಲ್ಲಿರುವ ನಂದಿ ದೇವಾಲಯಗಳಲ್ಲಿ ಈ ದೇವಾಲಯ ನಂದಿ ದೇವಾಲಯ ಅತ್ಯಂತ ದೊಡ್ಡ ದೇವಾಲಯ ಅಂತ ಜನ ಕನ್ಸಿಡರ್ ಮಾಡ್ತಾರೆ. ಪ್ರತಿ ಕಾರ್ತಿಕ ಮಾಸದ ಸೋಮವಾರ ಹಾಗೂ ಮಂಗಳವಾರದಂದು ಇಲ್ಲಿ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಕಡಲೆಕಾಯಿ ಮಾರಾಟ ಮಾಡುವವರು ಹಾಗೂ ಭಕ್ತಾದಿಗಳು ಈ ದೇವಾಲಯಕ್ಕೆ ಭೇಟಿ ನೀಡೋದಲ್ಲದೆ ನಂದಿಯ ದರ್ಶನವನ್ನು ಪಡೀತಾರೆ. ಹಾಗೂ ಕಡಲೆಕಾಯಿ ಮಾರಾಟ ಮಾಡುವವರು ತಮ್ಮ ಕಡಲೆಕಾಯಿಯ ಮೊದಲ ಬೆಳೆಯನ್ನು ಈ ದೇವಾಲಯದ ಪ್ರಧಾನ ದೇವರಾದ ನಂದಿ ದೇವರಿಗೆ ಅರ್ಪಿಸುತ್ತಾರೆ. ಹಾಗೂ ಭಕ್ತಾದಿಗಳು ನಂದಿ ದೇವರ ದರ್ಶನವನ್ನು ಪಡೆದು ಈ ದೇವಾಲಯದ ಪಕ್ಕದ ದೇವಾಲಯವೆನಿಸಿಕೊಂಡಿರುವ ದೊಡ್ಡ ಗಣೇಶನ ದೇವಾಲಯಕ್ಕೆ ಭೇಟಿ ನೀಡಿ ದೊಡ್ಡ ಗಣೇಶನ ಆಶೀರ್ವಾದ ಹಾಗೂ ದರ್ಶನವನ್ನು ಪಡೀತಾರೆ. ದೊಡ್ಡ ಬಸವನಗುಡಿ ದೇವಾಲಯ ಭಕ್ತಾದಿಗಳಿಗೆ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ ಮತ್ತು ಸಂಜೆ 5:30ಯಿಂದ ರಾತ್ರಿ 9 ಗಂಟೆವರೆಗೂ ತೆರೆದಿರುತ್ತದೆ. ಶಕ 1537ನೇ ಇಸ್ವಿಯಲ್ಲಿ ವಿಜಯನಗರ ವಾಸ್ತುಶೈಲಿಯಲ್ಲಿ ಈ ದೇವಾಲಯವನ್ನು ಎರಡನೇ ಕೆಂಪೇಗೌಡ ಬೆಂಗಳೂರಿನ ನಿರ್ಮಾಣವನ್ನು ಮಾಡಿರ್ತಾರೆ. ಈ ದೇವಾಲಯವನ್ನು ನೋಡಿದಾಗ ನಮ್ಮ ಬೆಂಗಳೂರಿನ ಸೋಮೇಶ್ವರ ದೇವಾಲಯ ಅಥವಾ ಹಲಸೂರು ಸೋಮೇಶ್ವರ ದೇವಾಲಯ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿರುವ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ನೋಡ್ದಂಗೆ ಆಗುತ್ತೆ. ಯಾಕಂದರೆ ಈ ಎರಡೂ ದೇವಾಲಯ ವಿಜಯನಗರ ವಾಸ್ತುಶೈಲಿಯಲ್ಲಿ ನಿರ್ಮಾಣ ಆಗಿರೋದು ನಾವು ನೋಡ್ಬೋದು.
ಬಸವನಗುಡಿ ಬಡಾವಣೆಯ ದೊಡ್ಡ ಬಸವನಗುಡಿ ದೇಗುಲದ ಪೌರಾಣಿಕ ಹಿನ್ನೆಲೆಯ ಕಥೆಯನ್ನು ಈಗ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಎಷ್ಟೋ ವರ್ಷಗಳ ಹಿಂದೆ ಬಸವನಗುಡಿ ಒಂದು ಸಣ್ಣ ಗ್ರಾಮ ಆಗಿರುತ್ತೆ. ರೈತರು ಬಸವನಗುಡಿಯಲ್ಲಿ ನೆರೆಯ ಹಳ್ಳಿಗಳಾದ ಸುಂಕೇನಹಳ್ಳಿ, ಗವಿಪರಗುಟ್ಟಹಳ್ಳಿ, ಮಾವಳ್ಳಿ ಮತ್ತು ದಾಸರಹಳ್ಳಿಯಲ್ಲಿ ಕಡಲೆಕಾಯಿಯನ್ನು ಬೆಳೀತಾ ಇರ್ತಾರೆ. ಪ್ರತಿ ಹುಣ್ಣಿಮೆಯ ದಿನದಂದು ಒಂದು ಅನಾಮಧೇಯ ಬಸವ ರೈತರು ಬೆಳೆದ ಕಡಲೆಕಾಯಿ ಜಮೀನಿಗೆ ನುಗ್ಗಿ ಕಡಲೆಕಾಯಿ ಬೆಳೆಗಳನ್ನು ತಿಂದು ನಾಶ ಮಾಡ್ತಾ ಇರುತ್ತೆ. ಒಂದು ರಾತ್ರಿ ಹುಣ್ಣಿಮೆಯ ದಿನದಂದು ಈ ಗ್ರಾಮದ ಎಲ್ಲ ರೈತರು ಸೇರಿ ಆ ಬಸವನನ್ನು ಸೆರೆ ಹಿಡಿಬೇಕು ಅಂತ ಪ್ಲಾನ್ ಮಾಡ್ತಾರೆ. ಕಡಲೆಕಾಯಿ ಬೆಳೆಯನ್ನು ಹಾಳು ಮಾಡುತ್ತಿದ್ದ ಬಸವನನ್ನು ನೋಡಿದ ರೈತರು ಬಸವನನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ. ಬಸವ ಈ ಬಸವನಗುಡಿಯ ಗುಡ್ಡದ ಮೇಲೆ ಬಂದು ಮಾಯವಾಗುತ್ತೆ. ರೈತರು ಬಸವಣ್ಣನನ್ನು ಅಟ್ಟಿಸ್ಕೊಂಡು ಗುಡ್ಡದ ಮೇಲೆ ಬಂದಾಗ ಅವ್ರಿಗೆ ಆಶ್ಚರ್ಯವಾದದ್ದು ಏನಂದರೆ, ಅವರು ಹುಡುಕ್ತಾ ಇದ್ದ ಬಸವ ಎಲ್ಲೂ ಸಿಗಲ್ಲ. ಅವರ ಕಣ್ಣಿಗೆ ಕಂಡಿದ್ದು ಬಸವಣ್ಣನ ಕಲ್ಲಿನ ವಿಗ್ರಹ ಮಾತ್ರ. ಮತ್ತೊಂದು ಪವಾಡವೆಂದರೆ ಈ ಬಸವಣ್ಣನ ವಿಗ್ರಹ ದೊಡ್ಡದಾಗಿ ಬೆಳೆಯೋಕ್ಕೆ ಪ್ರಾರಂಭವಾಗುತ್ತದೆ. ಆಗ ಎಲ್ಲ ಜನ ಸೇರಿ ಬಸವನ ತಲೆಯ ಮೇಲೆ ತ್ರಿಶೂಲದ ಮಾದರಿಯ ಗೂಟವನ್ನು ಹೊಡೆದ ನಂತರ ಬಸವನು ಮತ್ತಷ್ಟು ಬೆಳವಣಿಗೆ ಆಗೋದನ್ನು ಕಡಿವಾಣ ಹಾಕ್ತಾರೆ. ಶಿವನ ವಾಹನವಾದ ನಂದಿಯು ಅಥವಾ ಬಸವನು ಪ್ರತ್ಯಕ್ಷವಾಗಿದ್ದು ಮತ್ತು ನಂದಿಯ ವಿಗ್ರಹ ಪತ್ತೆಯಾಗಿದ್ದು ದೈವಿಕ ಸೂಚನೆ ಎಂದು ಜನಗಳಿಗೆ ಗೊತ್ತಾಗುತ್ತೆ. ಆಗ ರೈತರು ತಮ್ಮ ಕಡಲೆಕಾಯಿಯ ಮೊದಲ ಬೆಳೆಯನ್ನು ನಂದಿಗೆ ಅರ್ಪಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡುತ್ತಾರೆ. ಸೊ ಅಂದಿನಿಂದ ಇಂದಿನವರೆಗೂ ಕಡಲೆಕಾಯಿ ಪರಿಷೆ ನಡ್ಕೊಂಡು ಬರ್ತಾ ಇದೆ. ಈ ವರ್ಷದ ಕಡಲೆಕಾಯಿ ಪರಿಷೆ ಡಿಸೆಂಬರ್ 5ರಿಂದ ಡಿಸೆಂಬರ್ 8, 2026 ಬಸವನಗುಡಿಯ ದೊಡ್ಡ ಬಸವನಗುಡಿ ದೇವಾಲಯದಲ್ಲಿ ಆಯೋಜಿಸಲಾಗುತ್ತದೆ. ನಂದಿ ವಿಗ್ರಹದ ಬೆಳವಣಿಗೆಯನ್ನು ತಡೆಯಲು ಬಸವನಗುಡಿ ಮತ್ತು ಸುತ್ತಮುತ್ತಲಿನ ಹಳ್ಳಿ ಜನ ಸೇರಿ ಬಸವನ ತಲೆ ಮೇಲೆ ತ್ರಿಶೂಲದ ಮಾದರಿಯ ಗೂಟವನ್ನು ಹಾಕಿರ್ತಾರೆ. ಈಗಲೂ ಸಹ ಬಸವನಗುಡಿ ದೇವಾಲಯದಲ್ಲಿ ನಂದಿ ತಲೆ ಮೇಲಿರುವ ತ್ರಿಶೂಲದ ಗೂಟವನ್ನು ನೋಡಬಹುದು. ದೊಡ್ಡ ಬಸವನಗುಡಿಯ ಬಸವನ ವಿಗ್ರಹದ ಬಲಪಾದದ ಕೆಳಗೆ ಬೆಂಗಳೂರು ನಗರಕ್ಕೆ ಒಂದಾನೊಂದು ಕಾಲದಲ್ಲಿ ಜೀವಜಲವಾದ ವೃಷಭಾವತಿ ನದಿಯ ಉಗಮ ಸ್ಥಾನ ಇದೆ ಅಂತ ಜನ ಹೇಳ್ತಾರೆ ವೀಕ್ಷಕರೇ. ಒಂದಾನೊಂದು ಕಾಲದಲ್ಲಿ ವೃಷಭಾವತಿ ನದಿ ಬೆಂಗಳೂರು ನಗರಕ್ಕೆ ಜೀವಜಲ ಹಾಗೂ ಆಸರೆಯಾಗಿದ್ದು ಇವತ್ತು ಅದೇ ನದಿ ಚರಂಡಿ ನೀರಾಗೋಗಿದೆ ವೀಕ್ಷಕರೇ. ಕುಡಿಯೋ ನೀರು ಕತೆ ಬಿಡಿ, ಮುಟ್ಟೋದಕ್ಕಾಗಲ್ಲ ಅಷ್ಟೊಂದು ಗಬ್ಬೆದ್ದೋಗಿದೆ ವೀಕ್ಷಕರೇ. ಎಷ್ಟು ಗಂಟೆ? 1 ಗಂಟೆ ಕ್ಲೋಸ್ ಮಾಡ್ತಾರಾ? ಗೊತ್ತಿಲ್ಲ ಸರ್, ಯಾವ್ಯಾವ ಹೆಂಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ವೀಕ್ ದಿವಸ ಇರುತ್ತೆ. ಇವತ್ತು ಬುಧವಾರ ಹೇಳೋಕ್ಕಾಗಲ್ಲ. ಎಲ್ಲ ದಿವಸ 12 ಕಾಲು ಅಂದರೆ ಬೇಗ ಮಾಡಿಬಿಡ್ಬೋದು. ವಾರದ ದಿವಸ ಆದರೆ ಇರ್ತವೆ. ಬೇರೆ ದಿವಸ ಎಲ್ಲ ಸ್ವಲ್ಪ ಬೇಗ ಹಾಕೊಂಡ್ಬಿಡ್ತಾರೆ. ಇರ್ತವೆ 12 ಗಂಟೆ 1 ಗಂಟೆ ಇರುತ್ತೆ. ಅವ್ರು ಯಾರೋ ಹೇಳಿದ್ರು 1 ಗಂಟೆ ತನಕ ಇರುತ್ತೆ. 1 ಗಂಟೆ ಇದ್ದೇ ಇರ್ತದೆ ಪುಟ್ಟೆ ಪಕ್ಕಡೆ. ಈಗ ನಾನು ಗವಿಗಂಗಾಧರೇಶ್ವರ ದೇವಾಲಯ, ಗವಿಪುರಂ ಬಸವನಗುಡಿ ಸಮೀಪದಲ್ಲಿರುವ ದೇವಾಲಯಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಗವಿಗಂಗಾಧರೇಶ್ವರ ದೇವಾಲಯ ಬೆಂಗಳೂರು ನಗರದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದು ಅಂತ ಹೇಳ್ಬೋದು. ದೇವಾಲಯ ಗುಹಾಂತರ ದೇವಾಲಯವಾಗಿರುತ್ತೆ ವೀಕ್ಷಕರೇ. ಈ ದೇವಾಲಯ ಐತಿಹಾಸಿಕ ಮಹತ್ವವನ್ನು ಪಡೆದಿದ್ದು ಈ ದೇವಾಲಯದಲ್ಲಿ ಸ್ವಯಂಭೂ ಶಿವಲಿಂಗವಿದೆ. ಗವಿಪುರಂನ ಗವಿಗಂಗಾಧರೇಶ್ವರ ಕ್ಷೇತ್ರವನ್ನು ದಕ್ಷಿಣದ ಕಾಶಿ ಅಂತ ಭಕ್ತಾದಿಗಳು ಕರೀತಾರೆ. ಈ ದೇವಾಲಯದಲ್ಲಿರುವ ಶಿವಲಿಂಗ ದಕ್ಷಿಣಾಭಿಮುಖಿಯಾಗಿದೆ. ಈ ದೇವಾಲಯದಲ್ಲಿ ನೀರಿನ ಸೆಳೆ ಇದ್ದಿದ್ದರಿಂದ ಈ ದೇವಾಲಯಕ್ಕೆ ಗಂಗಾಧರ ಎಂಬ ಹೆಸರು ಬಂತು. ದೇವಾಲಯದ ಗರ್ಭಗುಡಿ ಹಿಂಭಾಗದಲ್ಲಿ 2 ಸುರಂಗ ಮಾರ್ಗಗಳಿವೆ. ಒಂದು ಸುರಂಗ ಮಾರ್ಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವ ದಾಬಸ್ಪೇಟೆ ಟೌನ್ ಬಳಿ ಇರುವ ಶಿವಗಂಗೆ ಬೆಟ್ಟ, ಮತ್ತೊಂದು ಸುರಂಗ ಮಾರ್ಗ ಉತ್ತರ ಪ್ರದೇಶದ ಕಾಶಿ ಕ್ಷೇತ್ರ ಅಥವಾ ವಾರಾಣಸಿಗೆ ಹೋಗುತ್ತದೆ ಎಂಬ ಪ್ರತೀತಿ ಇದೆ. ಭಾರದ್ವಾಜ ಮುನಿಗಳು ಇಲ್ಲಿ ತಪಸ್ಸು ಮಾಡಿದ್ದರಿಂದ ಈ ದೇವಾಲಯದಲ್ಲಿ ಗೌತಮ ಮಹರ್ಷಿ ಜೊತೆಗೆ ಭಾರದ್ವಾಜ ಮಹರ್ಷಿಗಳ ಮೂರ್ತಿಗಳನ್ನು ಈ ದೇವಾಲಯದಲ್ಲಿ ನಾವು ನೋಡಬಹುದು. ಸಪ್ತಮಾತೃಕೆಯರ ವಿಗ್ರಹಗಳನ್ನು ಕೂಡ ಈ ದೇವಾಲಯದಲ್ಲಿ ನಾವು ನೋಡಬಹುದು.
ಗವಿಪುರಂ ಬಡಾವಣೆಯಲ್ಲಿರುವ ಈ ದೇವಾಲಯ ಪೌರಾಣಿಕ ಮಹತ್ವವನ್ನು ಪಡೆದಿದ್ದು ಹಿಂದಿನ ಕಾಲದಲ್ಲಿ ಈ ದೇವಾಲಯವನ್ನು ಅಥವಾ ಈ ಕ್ಷೇತ್ರವನ್ನು ಗೌತಮ ಕ್ಷೇತ್ರ ಅಂತ ಕರಿತಾ ಇದ್ರು. ಏಕೆಂದರೆ ಗೌತಮ ಮಹರ್ಷಿ ಇದೇ ಕ್ಷೇತ್ರದಲ್ಲಿ ಕವಿ ಗಂಗಾಧರನಿಗೆ ಪೂಜೆಯನ್ನು ಮಾಡ್ತಾಯಿದ್ರು. 6ನೇ ಶತಮಾನದಲ್ಲಿ ಈ ಗುಹಾಂತರ ದೇವಾಲಯವನ್ನು ಗಂಗಾ ರಾಜವಂಶದವರು ನಿರ್ಮಾಣವನ್ನು ಮಾಡಿರ್ತಾರೆ. ನಾನು ಭೋಗನಂದೀಶ್ವರ ಮತ್ತು ಶ್ರವಣಬೆಳಗೊಳ ಬಗ್ಗೆ ಮಾಹಿತಿಯನ್ನು ಸಪ್ರೇಟ್ ವಿಡಿಯೋದಲ್ಲಿ ನೀಡಿರ್ತೀನಿ. ಅದರಲ್ಲಿ ಗಂಗಾ ರಾಜವಂಶದವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತೀನಿ. ಆ ಎರಡೂ ವಿಡಿಯೋಗಳನ್ನು ನೋಡದೇ ಇರುವವರು ನಾನು ಆ ಎರಡೂ ವಿಡಿಯೋ ಲಿಂಕ್ಗಳನ್ನು ಈ ವಿಡಿಯೋದಲ್ಲಿರುವ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಹಾಕಿರ್ತೀನಿ, ತಪ್ಪದೆ ನೋಡಿ ವೀಕ್ಷಕರೇ. ಬೆಂಗಳೂರು ನಗರದ ನಿರ್ಮಾತೃ 2ನೇ ಕೆಂಪೇಗೌಡ ಅಥವಾ ಕೆಂಪೇಗೌಡರವರು ಕವಿ ಗಂಗಾಧರೇಶ್ವರ ದೇವರನ್ನು ಆರಾಧ್ಯ ದೇವವಾಗಿ ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡಿರ್ತಾರೆ. ಇವರ ಕಾಲಾವಧಿಯಲ್ಲಿ ದೇವಾಲಯದ ಹೊರಾಂಗಣದಲ್ಲಿ ಏಕಶಿಲೆಯಲ್ಲಿ ನಿರ್ಮಾಣವಾಗಿರೋ ಡಮರುಗ, ತ್ರಿಶೂಲ, ಸೂರ್ಯಪಾನ ಹಾಗೂ ಚಂದ್ರಪಾನವನ್ನು ಇಲ್ಲಿ ನಾವು ನೋಡಬಹುದು. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಹರಿಹರ ಗುಡ್ಡ. ಈ ಹರಿಹರ ಗುಡ್ಡಕ್ಕೆ ಹೋಗ್ತೀನಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ. ಈ ಪಾರ್ಕ್ ಥರ ಇದೆಯಲ್ಲ, ಕಾಡು ಥರ ಬೆಳ್ಕೊಂಡಿದೆಯಲ್ಲ ನೋಡಿ, ಇದು ಡಮರುಗ ವೀಕ್ಷಕರೇ. ಹಿಂದೆ ಯಾವ ಥರ ವ್ಯವಸ್ಥೆ ಇದೆ ಅಂತ ನೋಡ್ಬೋದು. ಅವ್ಯವಸ್ಥೆ ಏನೂ ಮಾಡೋಕ್ಕಾಗಲ್ಲ, ದೇವಾಲಯ ಅಂತ ಸುಮ್ಮನೆ ಇರಬೇಕಷ್ಟೆ. ಇಲ್ಲಿ ನೀವು ನೋಡ್ತಾ ಇರೋದು ಶಿವಲಿಂಗ ಹಾಗೂ ಇಲ್ಲಿ ನಾಗರ ಕಲ್ಲುಗಳು ಇರೋದು ನಾವು ನೋಡ್ಬೋದು. ಹಾಗೂ ಇದು ನಂದಿ ಧ್ವಜಸ್ತಂಭ ವೀಕ್ಷಕರೇ. ನೀವು ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇದು ತ್ರಿಶೂಲ, ಇದು ಸೂರ್ಯಪಾನ ಅಂದ್ಕೊಂಡಿದ್ದೀನಿ. ಮತ್ತು ಆ ಕಡೆ ಏನು ಕಾಣಿಸ್ತಾ ಇದೆ ಅದು ಚಂದ್ರಪಾನ ವೀಕ್ಷಕರೇ. ಆ ಕಡೆ ಚಂದ್ರಪಾನ ನೋಡೋಕ್ಕೆ ದಾರಿ ಇಲ್ಲ, ಎಲ್ಲ ಸ್ವಲ್ಪ ವುಡನ್ ಪೀಸ್ಗಳೆಲ್ಲ ಹಾಕಿದ್ದಾರೆ, ನಡೆಯೋಕ್ಕಾಗಲ್ಲ ಅಲ್ಲಿ. ಸೊ ಆ ಕಡೆ ರಿಸ್ಟ್ರಿಕ್ಟೆಡ್ ಆಗಿದೆ ಅನಿಸುತ್ತೆ, ನಡೆಯೋಕ್ಕಾಗಲ್ಲ. ಇದು ಗವಿ ಗಂಗಾಧರೇಶ್ವರ ದೇವಾಲಯ ವೀಕ್ಷಕರೇ. ಹಿಂದೆ ಇರೋದು ಗವಿ ಗಂಗಾಧರೇಶ್ವರ ದೇವಾಲಯದ 2 ಗೋಪುರ ವೀಕ್ಷಕರೇ. ಇಲ್ಲಿ ಹಿಂದೆ ನೀವು ನೋಡ್ತಾ ಇದ್ರಲ್ಲ, ಇದು ಹರಿಹರ ಗುಡ್ಡ. ಈ ಹರಿಹರ ಗುಡ್ಡದ ಬಗ್ಗೆ ಮಾಹಿತಿಯನ್ನು ಆಮೇಲೆ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಈ ದೇವಾಲಯದ ಮತ್ತೊಂದು ವೈಶಿಷ್ಟ್ಯವೇನೆಂದರೆ ಶಿವದೇವರ ಬಲಭಾಗಕ್ಕೆ ಪಾರ್ವತಿ ದೇವಿಯ ಗರ್ಭಗೃಹ ಇದೆ. ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳಲ್ಲಿ ಪಾರ್ವತಿ ದೇವಿಯ ಗರ್ಭಗೃಹ ಎಡಭಾಗಕ್ಕಿರುತ್ತದೆ. ಈ ದೇವಾಲಯದಲ್ಲಿ ಕ್ವೈಟ್ ಕಾಂಟ್ರಾಸ್ಟಿಂಗ್ ಅಂತ ಹೇಳಬೇಕು ವೀಕ್ಷಕರೇ. ದೇವಾಲಯದಲ್ಲಿ 2 ತಲೆ, 7 ಕೈಗಳು ಮತ್ತು 3 ಕಾಲುಗಳಿರುವ ಅಪರೂಪವೆನಿಸಿಕೊಂಡಿರುವ ಅಗ್ನಿದೇವರ ವಿಗ್ರಹವಿದೆ. ಅಗ್ನಿದೇವರಿಗೆ ಪೂಜೆ ಮಾಡಿದರೆ ಸಕಲ ದೃಷ್ಟಿ ದೋಷ ಹಾಗೂ ಶತ್ರುಬಾಧೆಗಳಿಂದ ಮುಕ್ತಿ ದೊರೆಯುತ್ತದೆ. ಗವಿಗಂಗಾಧರೇಶ್ವರ ದೇವಾಲಯ ಫೇಮಸ್ ಆಗಿದ್ದು ಜನವರಿ 14 ಅಥವಾ 15 ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಸೂರ್ಯನ ಕಿರಣಗಳು ದೇವಾಲಯದ ಬಲಭಾಗದ ಕಿಂಡಿಯಿಂದ ಪ್ರವೇಶ ಪಡೆದು ನಂದಿಯ ಕೊಂಬಿನಿಂದ ಹಾದು ಹೋಗುತ್ತಾ ಶಿವಲಿಂಗವನ್ನು ಸ್ಪರ್ಶಿಸುತ್ತದೆ. ಈ ದೃಶ್ಯವನ್ನು ನೋಡಲು ಸಾಕಷ್ಟು ಭಕ್ತಾದಿಗಳು ದೇವಾಲಯಕ್ಕೆ ಬಂದು ಕಣ್ತುಂಬಿಕೊಳ್ತಾರೆ. ಮಕರ ಸಂಕ್ರಾಂತಿಯಂದು ನಡೆಯುವ ಘಟನೆ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ತನ್ನ ಪಥವನ್ನು ಬದಲಾಯಿಸಿಕೊಳ್ಳುತ್ತಾನೆ. ಈ ದೇವಾಲಯಕ್ಕೆ ಶ್ರೀ ರಾಮಕೃಷ್ಣ ಪರಮಹಂಸರ ಪತ್ನಿ ಶ್ರೀ ಶಾರದಾ ದೇವಿಯು ಗವಿಗಂಗಾಧರೇಶ್ವರ ಸನ್ನಿಧಾನಕ್ಕೆ ಬಂದು ಗವಿಗಂಗಾಧರೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿರ್ತಾರೆ. ಈ ದೇವಾಲಯದ ಟೈಮಿಂಗ್ಸ್ ಹೇಳಬೇಕಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12ವರೆಗೆ ಹಾಗೂ ಸಂಜೆ 5 ಗಂಟೆಯಿಂದ ರಾತ್ರಿ 8ವರೆಗೆ ಈ ದೇವಾಲಯ ತೆರೆದಿರುತ್ತೆ. ಹಾಂ ಅದೇ ಎಸ್ ಎಸ್ ಅದೇ. ಟ್ರಾವೆಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಬಸ್ ನಂಬರ್ 43, 45 ಹಾಗೂ 36 ಬಸ್ ನಂಬರನ್ನು ಹತ್ತಿ ರಾಮಕೃಷ್ಣ ಬಸ್ ಸ್ಟಾಪಲ್ಲಿ ಇಳಿದು ಆಟೋ ಅಥವಾ ಕಾಲ್ನಡಿಗೆಯಲ್ಲಿ ಈ ಗುಹಾಂತರ ದೇವಾಲಯಕ್ಕೆ ತಲುಪಬಹುದು. ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಶರ್ಸ್, ಈಗ ನಾನು ಹರಿಹರ ಗುಡ್ಡಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಹರಿಹರ ಗುಡ್ಡ ಅಂತ ಕರೆಯೋದಕ್ಕಿಂತ ಇದೊಂದು ಪಾರ್ಕ್ ಅಂತ ಕರಿಬೋದು. ಈ ಪಾರ್ಕಲ್ಲಿ ಹಚ್ಚ ಹಸುರಿನ ಗಿಡ ಮರ ಹಾಗೂ ಲಾನ್ಗಳು ನೋಡಿದ್ರೆ ಖುಷಿಯಾಗುತ್ತೆ ವೀಕ್ಷಕರೇ. ಹಾಗೂ ಕಣ್ಣಿಗೆ ತಂಪಾಗಿದೆ ಈ ಹಚ್ಚ ಹಸುರಿನ ಗಿಡ ಮರಗಳು ನೋಡ್ತಾ ಇದ್ದರೆ. ಹಾಗೂ ಮೇಲೆ
ವಿಮಾನದ ಸೌಂಡು ಕೇಳಿಸ್ಕೋಬೋದು ವೀಕ್ಷಕರೇ. ನಾನು ಯಾಕೆ ಈ ಹರಿಹರ ಗುಡ್ಡ ಈ ಪಾರ್ಕಿಗೆ ಬಂದಿದ್ದೀನಿ ಅಂತ ನೀವೆಲ್ಲ ಅನ್ಕೋತಾ ಇರ್ಬೋದು. ಇಲ್ಲಿ ಒಂದು ಪ್ರಮುಖವಾದ ಒಂದು ಸ್ಮಾರಕ ಇದೆ. ಈ ಸ್ಮಾರಕ ನಂದಿ ಗ್ರಾಮದಲ್ಲಿರುವ ಒಂದು ಐತಿಹಾಸಿಕ ದೇವಾಲಯಕ್ಕೆ ತಳುಕು ಹಾಕಿಕೊಂಡಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಈ ಪಾರ್ಕಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಸ್ಮಾರಕ ಇದೆ. ಆ ಸ್ಮಾರಕ ನಮ್ಮ ಹಳೆ ಬೆಂಗಳೂರು ನಗರದ ಪಿಕ್ಚರ್ಗಳಲ್ಲಿದೆ ವೀಕ್ಷಕರೇ. ಆ ಪಿಕ್ಚರನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಸೀನಿಯರ್ ಸಿಟಿಸನ್ಸ್ ಹಾಗೂ ಚಿಕ್ಕ ಮಕ್ಕಳಿಗೆ ಇದೇ ಆ ಕಲ್ಲಿನ ಛತ್ರಿ ವೀಕ್ಷಕರೇ. ನಾನು ಭೋಗನಂದೀಶ್ವರ ದೇವಾಲಯದ ಗರ್ಭಗುಡಿಯಲ್ಲಿ ಭೋಗನಂದೀಶ್ವರ ಸನ್ನಿಧಾನದ ಎದುರುಗಡೆ ನಾನು ನೋಡಿರ್ತೀನಿ. ಇದೇ ಆ ಕಲ್ಲಿನ ಛತ್ರಿ. ಭೋಗನಂದೀಶ್ವರ ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ. ಆ ಕಲ್ಲಿನ ಛತ್ರಿ ಗವಿಗಂಗಾಧರೇಶ್ವರ ಸನ್ನಿಧಾನದ ಹಿಂದ್ಗಡೆ ಹರಿಹರ ಗುಡ್ಡ ಅಥವಾ ಈ BBMP ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಪಾರ್ಕಲ್ಲಿ ಇದೆ ವೀಕ್ಷಕರೇ. ಈ ಕಲ್ಲಿನ ಛತ್ರಿ ಕೆಂಪೇಗೌಡರವರ ಕಾಲಾವಧಿಯಲ್ಲಿ ನಿರ್ಮಾಣ ಆಗಿರುತ್ತೆ. ಹಾಗೂ ಹಳೆ ಬೆಂಗಳೂರು ನಗರದ ಚಿತ್ರಗಳಲ್ಲಿ ಈ ಕಲ್ಲಿನ ಛತ್ರಿ ಇರೋದನ್ನು ನೋಡ್ಬೋದು. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಹೇಗಿದೆ ನಾನು ಸೆರೆ ಹಿಡಿದಿದ್ದು ಈ ವಿಡಿಯೋ ಕ್ಲಿಪ್ಪಲ್ಲಿ. ಸೊ ಇದೇ ಕಲ್ಲಿನ ಛತ್ರಿ ಭೋಗನಂದೀಶ್ವರ ದೇವಾಲಯದಲ್ಲಿ ನಾನು ನೋಡಿದೆ. ಸೊ ಇವಾಗ ಇದು ಇನ್ನೊಂದು ಇದೇ ಥರ ಕಲ್ಲಿನ ಛತ್ರಿ ಈ ಹರಿಹರ ಗುಡ್ಡ ಅಥವಾ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸೇರಿರೋ ಪಾರ್ಕಲ್ಲಿ ನಾನು ನೋಡ್ತಾ ಇದ್ದೀನಿ ವೀಕ್ಷಕರೇ. ಸೀನಿಯರ್ ಸಿಟಿಸನ್ಸ್ ಎಕ್ಸಸೈಸ್ ಮಾಡ್ಕೊಳ್ಳೋಕ್ಕೆ ಹಾಗೂ ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು. ಐ ಥಿಂಕ್ ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿಯವ್ರು ಮಾಡಿರಲ್ಲ, BBMP ಅವ್ರು ಮಾಡಿರೋದು, ಮುಂಚೆನೇ ಮಾಡಿರೋದು ಇದು. ಹಾಗೂ ಇಲ್ಲಿ ಒಂಥರ ಪಾರ್ಕ್ ನೋಡೋಕ್ಕೆ ವೀಕ್ಷಣೆ ಮಾಡೋಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ. ವೆಸ್ಟ್ ಡಸ್ಟ್ಬಿನ್ ವೀಕ್ಷಕರೇ ಇದು. ಹಾಗೂ ಇದು ಈ ಗವಿಪುರಂ ಬಡಾವಣೆ ಹನುಮಂತ ನಗರ ಬಡಾವಣೆಗೆ ಸೇರುತ್ತೆ. ವಾರ್ಡ್ ನಂಬರ್ 52ಕ್ಕೆ ಸೇರುತ್ತೆ ವೀಕ್ಷಕರೇ. ಅದು ಸಾರ್ವಜನಿಕರ ಗಮನಕ್ಕೆ ಅಂತ ಬೋರ್ಡ್ ಹಾಕಿರ್ತಾರೆ ವೀಕ್ಷಕರೇ. ಇದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಎದುರುಗಡೆ ಹಂಚಿಂದು ಹಾಕಿದ್ದೀರಲ್ಲ, ಇದು ಸೀನಿಯರ್ ಸಿಟಿಸನ್ಸ್ ವಿಶ್ರಾಂತಿ ಮಾಡೋಕ್ಕೆ ಬೆಂಚ್ಗಳು ನಿರ್ಮಾಣ ಮಾಡಿರೋದು ವೀಕ್ಷಕರೇ. ಬೆಂಚ್ ವ್ಯವಸ್ಥೆ ಮಾಡಿರ್ತಾರೆ. ಕಾಂಕ್ರೀಟ್ ಬೆಂಚಸ್ ಹಾಕಿರೋದು ನೋಡ್ಬೋದು. ಇಲ್ಲಿ ಸ್ಟೋನಲ್ಲಿ ಬೆಂಚ್ ನಿರ್ಮಾಣ ಆಗಿರೋದು ನಾವು ನೋಡ್ಬೋದು ವೀಕ್ಷಕರೇ. ಇದು ಇಲ್ಲೊಂದು ದೇವಸ್ಥಾನವೂ ಇದೆ ವೀಕ್ಷಕರೇ ಈ ಪಾರ್ಕಲ್ಲಿ. ಈ ದೇವಸ್ಥಾನ ಯಾವುದು ಅಂತ ನೋಡೋಣ ವೀಕ್ಷಕರೇ, ಯಾವ ದೇವ್ರದ್ದು ಅಂತ. ನೀವು ನೋಡ್ತಾ ಇದ್ರಲ್ಲ ಹರಿಹರ ಗುಡ್ಡ ದೇವಸ್ಥಾನ. ಹಾಗೂ ಇಲ್ಲಿ ಹರಿಹರ ಗುಡ್ಡ ದೇವಸ್ಥಾನದ ನಾಗರಕಲ್ಲು ವೀಕ್ಷಕರೇ. ಈ ಹರಿಹರ ಗುಡ್ಡದ ದೇವಾಲಯ ಯಾವಾಗ ನಿರ್ಮಾಣ ಆಗಿರ್ಬೋದು ಅಂದರೆ, ಇವಾಗ ನಾನು ಆ ಕಲ್ಲಿನ ಛತ್ರಿ ನೋಡಿದ್ನಲ್ಲ, ಆ ಕಲ್ಲಿನ ಛತ್ರಿ ನಿರ್ಮಾಣ ಆಗಿರೋ ಟೈಮ್ಗೆ ಈ ದೇವಸ್ಥಾನ ನಿರ್ಮಾಣ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಹಾಗೂ ಇಲ್ಲಿ ಎಲ್ಲ ನಾಯಿಗಳಿದೆ, ಬೀದಿ ನಾಯಿಗಳು. ಈ ಬೀದಿ ನಾಯಿಗಳು ನೋಡಿದ್ರೆ ಎನಿ ಟೈಮ್ ಅಟ್ಯಾಕ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹುಷಾರಾಗಿರಬೇಕು. ಅದರಲ್ಲಿ ಯಾವ ನಾಯಿ ಬೇಕಾದರೂ ರೇಬಿಸ್ ಇನ್ಫೆಕ್ಟೆಡ್ ನಾಯಿ ಆಗಿ ಇರ್ಬೋದು ವೀಕ್ಷಕರೇ.
ಸ್ನೇಹಿತರೆ ಹಾಗೂ ವೀಕ್ಷಕರೇ, ಗವಿಪುರಂನ ಗವಿಗಂಗಾಧರೇಶ್ವರ ಸಮೀಪದ ಈ ಹರಿಹರ ಗುಡ್ಡದಲ್ಲಿ ಕೆಂಪೇಗೌಡರವರು ನಿರ್ಮಾಣವನ್ನು ಮಾಡಿದ ಈ ವೀಕ್ಷಣಾ ಗೋಪುರ ಇದಾಗಿದೆ ವೀಕ್ಷಕರೇ. ಇದೇ ಥರ ವೀಕ್ಷಣಾ ಗೋಪುರ ಬೆಂಗಳೂರು ನಗರದ 3 ದಿಕ್ಕಲ್ಲಿದೆ. ಮೊದಲನೇ ಗೋಪುರ ಉತ್ತರ ದಿಕ್ಕಿನಲ್ಲಿ ಮೇಕ್ರಿ ಸರ್ಕಲ್ ಬಳಿ, ಪೂರ್ವದ ದಿಕ್ಕಿನಲ್ಲಿ ಹಲ್ಸೂರು ಲೇಕಿನಲ್ಲಿ ಇರುವ ವೀಕ್ಷಣಾ ಗೋಪುರ ವೀಕ್ಷಕರೇ. ದಕ್ಷಿಣದ ಜಯನಗರ ಸಮೀಪದ ಲಾಲ್ಬಾಗ್ ಉದ್ಯಾನವನದಲ್ಲಿ ಇರುವ ಈ ವೀಕ್ಷಣಾ ಗೋಪುರ ವೀಕ್ಷಕರೇ. ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ವೀಕ್ಷಕರೇ, ಲಾಲ್ಬಾಗ್ ಕುರಿತು ನಾನು ವಿಡಿಯೋ ಮಾಡಿರ್ತೀನಿ. ಇದು ನನ್ನ ಮೊಟ್ಟ ಮೊದಲ ವ್ಲಾಗ್ ಆಗಿರುತ್ತೆ. ಇದೇ ವ್ಲಾಗಲ್ಲಿ ನಾನು ಕೆಂಪೇಗೌಡರವರ ಕಾಲಾವಧಿಯಲ್ಲಿ ನಿರ್ಮಾಣವಾದ ವೀಕ್ಷಣಾ ಗೋಪುರದ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ. ಹರಿಹರ ಗುಡ್ಡದಿಂದ ಬರಬೇಕಾದ್ರೆ ನಾನು ಒಂದು ವೀಕ್ಷಣಾ ಗೋಪುರ ನೋಡಿರ್ತೀನಿ. ಈ ವೀಕ್ಷಣಾ ಗೋಪುರ ಲಾಲ್ಬಾಗ್ ಉದ್ಯಾನವನದಲ್ಲಿರುವ ವೀಕ್ಷಣಾ ಗೋಪುರಕ್ಕೆ ಸಾಮ್ಯತೆಯನ್ನು ಹೊಂದಿರುತ್ತೆ. ಸೊ ನನಗೆ ಗೊತ್ತಾಗಿದೆ ಏನಂದರೆ, ಈ ವೀಕ್ಷಣಾ ಗೋಪುರ ಕೆಂಪೇಗೌಡರವರ ಕಾಲಾವಧಿಯಲ್ಲಿ ನಿರ್ಮಾಣವಾಗಿದ್ದು ಹಾಗೂ ಈ ವೀಕ್ಷಣಾ ಗೋಪುರವನ್ನೇ ಕೆಂಪೇಗೌಡರವರೇ ನಿರ್ಮಾಣ ಮಾಡಿರ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಬೆಂಗಳೂರು ನಗರದ ಪಶ್ಚಿಮ ದಿಕ್ಕಿಗೆ ನಿರ್ಮಾಣವಾಗಿರೋ ವೀಕ್ಷಣಾ ಗೋಪುರ ವೀಕ್ಷಕರೇ. ಲಾಲ್ಬಾಗ್ ಉದ್ಯಾನವನದ ಕುರಿತು ವಿಡಿಯೋ ಮಾಡಿದ್ದು. ಲಾಲ್ಬಾಗ್ ಉದ್ಯಾನವನದ ವಿಡಿಯೋ ಲಿಂಕನ್ನು ಈ ವಿಡಿಯೋದಲ್ಲಿರುವ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಹಾಕಿರ್ತೀನಿ, ತಪ್ಪದೆ ನೋಡಿ ವೀಕ್ಷಕರೇ. ಇದೇ ವೀಕ್ಷಣಾ ಗೋಪುರ ನಾನೇನು ಅಂದ್ಕೊಂಡೆ ಅಂದರೆ ಲಾಲ್ಬಾಗ್ ಉದ್ಯಾನವನದಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈ ಉದ್ಯಾನವನ ನಾನೇನು ಅಂದ್ಕೊಂಡೆ ಈ ಕೆಂಪಂಬೂದಿ ಕೆರೆಯಲ್ಲಿ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಅದು ತಪ್ಪು. ಈ ಹರಿಹರ ಗುಡ್ಡದ ಮೇಲೆ ಈ ಗೋಪುರ ಇದೆ ಅಂತ ಇವಾಗ ಗೊತ್ತಾಯಿತು ವೀಕ್ಷಕರೇ. ಹಿಂದೆ ಒಂದು ನಾಯಿ ಬೊಗಳ್ತಾ ಇದೆ, ಎನಿ ಟೈಮ್ ಎಗರ್ಬೋದು. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಇವಾಗ ವೀಕ್ಷಕರೇ. ಸ್ವಲ್ಪ ಮುಂದೆ ಹೋದರೆ ರಾಮಕೃಷ್ಣ ಮಠ ಸಿಗುತ್ತೆ, ಹಾಗೂ ಬಿಗ್ ಟೆಂಪಲ್ ರೋಡ್ ಹಾಗೂ ರಾಮಕೃಷ್ಣ ಸರ್ಕಲ್ ನಮಗೆ ಸಿಗುತ್ತೆ ವೀಕ್ಷಕರೇ. ಹೊಟ್ಟೆ ಹಸೀತಾ ಇದೆ, ಹೋಟೆಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಮನೇಲಿ ಬೇಗ ಮನೆಗೆ ಬಂದು ಊಟ ಮಾಡು ಅಂತ ಹೇಳಿದ್ದಾರೆ. ಬಟ್ ಈಗ ನೋಡಿದ್ರೆ ಪರಿಸ್ಥಿತಿ ನೋಡಿದ್ರೆ ಹೋಟ್ಲಲ್ಲಿ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಯ್ ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಶರ್ಸ್, ವಿಡಿಯೋ ಇನ್ನೂ ಮುಗ್ದಿಲ್ಲ. ಬಸವನಗುಡಿ ಏರಿಯಾದ ಮತ್ತಷ್ಟು ಪ್ರಸಿದ್ಧ ತಾಣಗಳ ಬಗ್ಗೆ ನಾನು ನಿಮ್ಮ ಮುಂದೆ ಪಾರ್ಟ್ 2 ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ.